ಕರ್ನಾಟಕ ರಾಜ್ಯದಲ್ಲಿ 240 ತಾಲೂಕುಗಳ ಪೈಕಿ 223 ತಾಲೂಕುಗಳನ್ನು ಬರಗಾಲ ಎಂದು ಸರ್ಕಾರ ಘೋಷಣೆ ಮಾಡಿದೆ. ಅದೇ ರೀತಿಯಾಗಿ ಕೇಂದ್ರದಿಂದ ಒಂದು ತಂಡ ಬಂದು ರಾಜ್ಯದಲ್ಲಿ ಬೆಳೆ ಹಾನಿಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. ನವೆಂಬರ್ ತಿಂಗಳಲ್ಲಿ ಕೇಂದ್ರ ತಂಡ ಬಂದು ಹೋಗಿ ಇಲ್ಲಿಗೆ 4-5 ತಿಂಗಳು ಕಳೆದರೂ ಸಮೇತ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಏನು ಕೊಡಬೇಕಾಗಿದೆ ಪರಿಹಾರವನ್ನು ಒಂದು ಬಿಡಿಗಾಸನ್ನು ಇದುವರೆಗೂ ಕೊಟ್ಟಿಲ್ಲ. ಇವತ್ತು ನಾವು ಮೋದಿಜಿಯವರನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ. ಈ ದೇಶದ ಪ್ರಧಾನಮಂತ್ರಿಯವರನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ 2018ರಿಂದ 2024ರವರೆಗೂ ಅತಿವೃಷ್ಟಿ ಅನಾವೃಷ್ಟಿಗೆ ಈ ಭಾಗದ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಏಕೆ? ಅತಿವೃಷ್ಟಿ ಅನಾವೃಷ್ಟಿಗೆ ಬೆಳೆದಂಥ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ನಮ್ಮ ರೈತರ ಹೊಲದ ಮಣ್ಣುಗಳು ಸಮೇತ ಕೊಚ್ಚಿ ಹೋಗಿವೆ, ಜಾನುವಾರುಗಳು ಕೊಚ್ಚಿ ಹೋಗಿವೆ, ಪ್ರಾಣ ಹಾನಿಯಾಗಿವೆ. ಅಷ್ಟಾದರೂ ಸಮೇತ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಉತ್ತರ ಕರ್ನಾಟಕ ಭಾಗಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಭೇಟಿ ನೀಡಲಿಲ್ಲ, ಸಾಂತ್ವನವನ್ನ ರಾಜ್ಯದ ರೈತರಿಗೆ ಹೇಳಿಲ್ಲ. ಇವತ್ತು ಚುನಾವಣೆ ಬಂದಿದೆ ಅನ್ನೋ ಒಂದು ವಿಷಯವನ್ನು ಇಟ್ಟುಕೊಂಡು ಕರ್ನಾಟಕದ ಮೇಲೆ ಬಹಳ ಇವತ್ತು ಕಾಳಜಿಯನ್ನು ವಹಿಸ್ತಾ ಇದ್ದಾರೆ. ಮೋದಿಜಿಯವರೇ, ನಿಮಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ರೈತರ ಕಷ್ಟಗಳಿಗೆ, ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿದಂಥ ಪ್ರಧಾನಮಂತ್ರಿಗಳು ಇವತ್ತು ಚುನಾವಣೆಗೋಸ್ಕರ ಎಷ್ಟು ಕಾಳಜಿಯನ್ನು ವಹಿಸಿರಿ, ಅದೇ ಕಾಳಜಿಯನ್ನು ರೈತರಿಗೆ ಯಾಕೆ ವಹಿಸಲಿಲ್ಲ? ಮತ್ತೆ ಇವತ್ತು ರೈತರು ಸಂಪೂರ್ಣವಾಗಿ ಬರಗಾಲಕ್ಕೆ ತುತ್ತಾದರೂ ಸಮೇತ ಇವತ್ತು ರೈತರ ಸಾಲವನ್ನ ಮನ್ನಾ ಮಾಡ್ರಿ ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಾಕಷ್ಟು ರೈತ ಸಂಘಟನೆಗಳು ಹೋರಾಟ ಮಾಡಿ ಮನವಿಯನ್ನು ಮಾಡಿಕೊಂಡು ಸಮೇತ ಕಿವಿ ಕೇಳದಂತೆ ಇದ್ದೀರಿ. ನೀವು ನಿಮ್ಮ ಸರ್ಕಾರಕ್ಕೆ ಕಿವಿ ಕೇಳಿಲ್ವಾ? ನಿಮ್ದಾದಂಥ ಇಂಟೆಲಿಜೆನ್ಸ್ ಇರ್ತದೆ, ನಿಮ್ದಾದಂಥ ಅಧಿಕಾರಿಗಳು ಇರ್ತಾರ, ಎಲ್ಲ ಇದ್ರು ಎಲ್ಲ ವರದಿ ನಿಮಗೆ ಕೊಟ್ಟರು ಸಮೇತ ಕರ್ನಾಟಕಕ್ಕೆ ಮಲತಾಯ ಧೋರಣೆಯನ್ನ ಯಾಕೆ ಮಾಡ್ತಾ ಇದ್ರಿ? ಇದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ನಮ್ಮ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕಡಾಖಂಡಿತವಾಗಿ ಮೋದಿಜಿಯವರು ತಾರತಮ್ಯವನ್ನು ಮಾಡಿದ್ದನ್ನ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ, ಮಾಧ್ಯಮಗಳ ಮುಖಾಂತರ ನಾವು ಖಂಡನೆಯನ್ನ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳೇ, ನಮ್ಮ ಕರ್ನಾಟಕದಿಂದ ತಮಗೆ 24 ಸಂಸದರನ್ನ ನಮ್ಮ ಕರ್ನಾಟಕ ರಾಜ್ಯದ ಜನರು ತಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು, ಭರವಸೆಯನ್ನು ಇಟ್ಟು ಇವತ್ತು ನಾವು ನಿಮಗೆ ಕಳಿಸಿಕೊಟ್ಟಿವಿ ಆರಿಸಿ. ನಿಮ್ಮ ಕೊಡುಗೆ ಏನು? 24 ಸಂಸದ ಸದಸ್ಯರು 5 ವರ್ಷಗಳ ಕಾಲ ಕಳೆದು ಹೋಗಿದ್ರು. ಎಲ್ಲಿ ಕಳೆದು ಹೋದ್ರು ಅಂತ ನಮ್ಗೆ ಗೊತ್ತಿಲ್ಲ. ಯಾವ ಗ್ರಾಮೀಣ ಪ್ರದೇಶಕ್ಕೂ ಬಂದಿಲ್ಲ. ಬೆಳವಣಿಗೆಯಷ್ಟು ಪ್ರಹ್ಲಾದ್ ಜೋಶಿ ಸರ್ ಅವರು ಚುನಾವಣೆ ಬಂತು ಅಂತೇಳಿ ಅಲ್ಲೊಂದು ಇಲ್ಲೊಂದು ಕಾರ್ಯಕ್ರಮಗಳನ್ನ ಬಿಂಬಿಸಲಿಕ್ಕೆ ಹೊರಟಿದ್ದಾರೆ. ಕೆಲವೊಂದು ಕಡೆ ಅವರಿಗೆ ರೈತರು ಚೀಮಾರಿ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಸರ್ ಅವರಿಗೆ ಯಾಕೆ ಚೀಮಾರಿ ಹಾಕಿದ್ರು? ಈ ನಮ್ಮ ದೇಶದ ರೈತರಿಗಿರ್ಬೋದು, ರಾಜ್ಯದ ರೈತರಿಗಿರ್ಬೋದು ಇವತ್ತು ಅನ್ಯಾಯ ಆಗಿದ್ದಕ್ಕೆ ನೀವು ರೈತರನ್ನ ಕಡೆಗಣಿಸಿದರೆ ಮುಂದಿನ ದಿನಮಾನಗಳಲ್ಲಿ ಆಹಾರದ ಭದ್ರತೆ ಕೊರತೆಯಾಗಿ ಮಣ್ಣನ್ನು ತಿನ್ನುವಂಥ ಸನ್ನಿವೇಶ ಈ ದೇಶದಲ್ಲಿ ಬಂದೇ ಬರ್ತದೆ. ಈ ದೇಶಕ್ಕೆ 2 ಹೊತ್ತು ಊಟ ಕೊಡುವಂತ ರೈತ 140 ಕೋಟಿ ಜನರಿಗೆ 2 ಹೊತ್ತು ಊಟವನ್ನು, ಆಹಾರ ಭದ್ರತೆ ಒದಗಿಸುವಂತ ರೈತನ ಬಗ್ಗೆ ನೀವು ಏನಾದರೂ ಕಾಳಜಿ ಮಾಡಿಲ್ಲ ಅಂತ ಹೇಳಿದ್ರೆ ಮಣ್ಣನ್ನು ತಿನ್ನುವಂಥ ಸನ್ನಿವೇಶ ಈ ದೇಶದಲ್ಲಿ ಮುಂದೆ ಬಂದೇ ಬರ್ತದೆ ಅಂತ ಹೇಳಿ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವು ಸನ್ಮಾನ್ಯ ಮೋದಿಜಿಯವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಇವತ್ತು ಆಡಳಿತದಲ್ಲಿ ಬಹಳ ಅನುಭವಿಗಳು, ಹಣಕಾಸು ಖಾತೆ ಅವ್ರ ಕೈಯಲ್ಲಿದೆ. ಇವತ್ತು ಅವರು ಅನೇಕ ಭಾಗ್ಯಗಳನ್ನು ಕೊಟ್ಟಾರ. ಕೊಡ್ಲಿ, ನಮ್ಮ ರೈತರಿಗೆ ಯಾವ ಭಾಗ್ಯವನ್ನು ಕೊಟ್ಟಿರಿ ಸ್ವಾಮಿ ನೀವು? ನಮ್ಮ ರೈತರಿಗೆ ಏನು ಭಾಗ್ಯ ಕೊಟ್ಟಿರಿ ಹೇಳ್ರಿ? ರೈತರಿಗೆ ಭಾಗ್ಯ ಕೊಡಲಿಲ್ಲ. ರೈತರು ಅಲ್ವಾ, ನಾವು ಮನುಷ್ಯರಲ್ವಾ, ನಮಗೆ ಭಾಗ್ಯವನ್ನು ಕೊಡಲಿಲ್ಲ. ಇದು ನಮಗೆ ಬೇಕಾಗಿಲ್ಲ. ನಿಮ್ಮ ಭಾಗ್ಯ ಎಷ್ಟರ ಕೊಡ್ರಿ, ಅದು ನಿಮ್ಮ
ನಿಮ್ಮ ವೋಟ್ ಬ್ಯಾಂಕಿಗೋಸ್ಕರ ನೀವು ಭಾಗ್ಯಗಳನ್ನು ಕೊಟ್ಟಿದ್ರಿ. ನಮ್ಮ ರೈತರಿಗೆ ಏನೂ ಕೊಟ್ಟಿಲ್ಲ. 2,000 ರೂಪಾಯಿ ನೀವು ಕೊಟ್ಟಿರಲಿಲ್ಲ. ಇವತ್ತು 2,000 ರೂಪಾಯಿನ ನಾವು ಬೇಕಾದ್ರೆ ನಿಮಗೆ ಕೊಡ್ತಾ ಇದ್ದೇವೆ. ನಮಗೆ 2,000 ರೂಪಾಯಿ ಬೇಕಾಗಿಲ್ಲ ಸ್ವಾಮಿ. 1 ಎಕರೆಗೆ 25,000 ರಿಂದ 30,000 ರೂಪಾಯಿ ಪರಿಹಾರವನ್ನ ಕೊಡ್ರಿ ಅಂತ ಹೇಳಿ ನಾವು ಅನೇಕ ಬಾರಿ ಹೋರಾಟದಲ್ಲಿ ಒತ್ತಾಯವನ್ನು ಮಾಡಿದ್ದೇವೆ. ಇವತ್ತು ನೀವು 2,000 ಕೊಟ್ಟಿರಲ್ಲ, ಇನ್ನು 6,500 ರೂಪಾಯಿನ 1 ಹೆಕ್ಟೇರ್ಗೆ 8,500 ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದೆ. ಇನ್ನು 6,500 ರೂಪಾಯಿನ ನಮಗೆ 1 ಹೆಕ್ಟೇರ್ ನಮ್ಮ ರೈತರಿಗೆ ಹಾಕ್ರಿ. ನಾವು ಇವತ್ತು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡೋದು ಏನು ಅಂತ ಹೇಳಿದ್ರೆ, ರೈತ ಸಂಕಷ್ಟದಲ್ಲಿದ್ದಾನ, ಅವನ ನೆರವಿಗೆ ಬರ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀರಿನ ಹಾಹಾಕಾರವಾಗಿದೆ. ಅನೇಕ ನದಿಗಳು ಇವತ್ತು ಬತ್ತಿಗೆವು. ಇದು ನಾನು ಹೇಳ್ತಾ ಇಲ್ಲ, ನದಿಗಳನ್ನು ಹೋಗಿ ನೀವೇ ನೋಡ್ರಿ, ನದಿಗಳಲ್ಲಿ ನೀರಿಲ್ಲ, ಜಾನುವಾರಿ ಕುಡಿಲಿಕ್ಕೆ ನೀರಿಲ್ಲ, ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಬೋರ್ವೆಲ್ಗಳನ್ನು ಇವತ್ತು ಕೊಡಿಸ್ಬೇಕು ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶಕ್ಕೆ ಬೋರ್ವೆಲ್ ಗಾಡಿಯಲ್ಲಿ ಬಂದು ಯಾರು ಬೋರ್ವೆಲ್ ಹೊಡಿತಾ ಇಲ್ಲ, ಹೆಚ್ಚಿಗೆ ಹಣವನ್ನು ಕೇಳ್ತಾ ಇದ್ದಾರೆ. ಇದು ಖಂಡನೀಯ. ನೀವು ಜನರಿಗೆ ಕೇಂದ್ರ ರಾಜ್ಯ ಸರ್ಕಾರದವರು ಕುಡಿಲಿಕ್ಕೆ ನೀರು ಕೊಡಲ್ಲ ಅಂತ ಹೇಳಿದ್ರೆ ಈ ದೇಶದ 140 ಕೋಟಿ ಜನರನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ದೀರಿ ನೀವು? ಅದಕ್ಕೆ ನಾವು ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇವೆ, ನಿಮಗೆ ರೈತರ ಬಗ್ಗೆ, ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಬಗ್ಗೆ ತಮಗೆ ಗೌರವ ಇದ್ರ ನದಿಗಳಿಗೆ ಮೊದಲು ನೀರು ಬಿಡುವಂತ ಕೆಲಸವನ್ನು ಮಾಡ್ರಿ. ಮೊದಲು ನೀರನ್ನ ಬಿಡ್ರಿ, ನದಿಗಳಿಗೆ ಕುಡಿಲಿಕ್ಕೆ ನೀರನ್ನ. ನಾವು ಬೆಳೆಗಳಿಗೆ ಕೇಳ್ತಾ ಇಲ್ಲ ಸ್ವಾಮಿ, ಕುಡಿಲಿಕ್ಕೆ ಕೇಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಬಾಯಿಲ್ಲದಂತ ಪ್ರಾಣಿ ಪಕ್ಷಿಗಳು ಇವತ್ತು ಕಾಡಿನಲ್ಲಿ ಸಾಯ್ತಾ ಇದ್ದವು. ಅವುಗಳಿಗೆ ನೀರಿನ ಗುಂಡಿಗಳನ್ನ ಮಾಡಿ ನೀರಿನ ಸಪ್ಲೈವನ್ನ ಮಾಡ್ರಿ. ಇವತ್ತು ಪಶು ಪಕ್ಷಿಗಳಿಗೆ ನೀರಿಲ್ಲ. ಇಂಥ ಪರಿಸ್ಥಿತಿ, ಭೀಕರ ಬರಗಾಲ ಬಂದಿದೆ. ಇವತ್ತು ಚುನಾವಣೆಯಲ್ಲಿ ಇವತ್ತು 2 ಪಕ್ಷದವರು ನೀವು ಅವ್ರನ್ನ ಟೀಕೆ ಮಾಡ್ತೀರಿ, ಅವರು ನಿಮ್ಮನ್ನ ಟೀಕೆ ಮಾಡ್ತಾರೆ. ಅದರಲ್ಲಿ ನೀವು ಮಗ್ನರಾಗಿರೋ ಹೊರತು ಜನಸಾಮಾನ್ಯರ ಕೆಲಸ ಕಾರ್ಯಗಳ ಬಗ್ಗೆ ತಾವು ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಸಮೇತ ಇವತ್ತು ಯಾವ ಗ್ರಾಮೀಣ ಪ್ರದೇಶದಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಯಾರು ವಿಚಾರ ಮಾಡ್ತಾ ಇಲ್ಲ. ಅವರು ಇವತ್ತು ಚುನಾವಣೆಯಲ್ಲಿ ತಲ್ಲೀನರಾಗಿದ್ದಾರೆ. ಅದಕ್ಕೆ ನಾವು ಇವತ್ತು ನಮ್ಮ ಸುದ್ದಿಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೇವೆ, ದನಕರಗಳನ್ನ ನಮ್ಮ ರೈತರು ಇವತ್ತು ಮಾರುಕಟ್ಟೆಯಲ್ಲಿ ಕಡಿಮೆ ದರಗಳಿಗೆ ಮಾರಾಟವನ್ನ ಮಾಡ್ತಾ ಇದಾರ. ತಾವು ಬೇಕಾದ್ರೆ ಸಂತೆಗಳಿಗೆ ಹೋಗ್ರಿ, ಯಾಕೆ ಮಾಡ್ತಾ ಇದಾರ? ಅವುಗಳಿಗೆ ಮೇವಿಲ್ಲ. ಮೇವು ಬ್ಯಾಂಕ್ ಅನ್ನ ತೆರೆದಿ ಅಂತ ಹೇಳಿದ್ವಿ, ಮೇವು ಬ್ಯಾಂಕ್ ಅನ್ನ ತೆರೆದಿಲ್ಲ. ಇವತ್ತು ಮೇವು ನೀರಿಲ್ಲದಕ್ಕ ಇವತ್ತು ರೈತರು ತಮಗೆ ಮನ ಬಂದಂತೆ ಕಡಿಮೆ ದರಕ್ಕೆ ಜಾನುವಾರುಗಳನ್ನ ಮಾರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾಕಂತ ಹೇಳಿದ್ರ, ಸರಿಯಾದಂತ ಕಾನೂನುಗಳಿಲ್ಲ, ರೈತನಿಗೆ ಸರಿಯಾದಂತ ನೀತಿಗಳಿಲ್ಲ. ಆದ್ದರಿಂದ ಸರಣಿ ಆತ್ಮಹತ್ಯೆ ರಾಜ್ಯದಲ್ಲಿ ಮುಂದುವರೆದಿದೆ ಅಂತ ಹೇಳಿದ್ರೆ ಅದಕ್ಕೆ ನೇರವಾಗಿ ಕೇಂದ್ರ ರಾಜ್ಯ ಸರ್ಕಾರವೇ ಹೊಣೆ ಹೊರಬೇಕಾಗುತ್ತದೆ. ಅದನ್ನು ಇವತ್ತು ರೈತರಲ್ಲ, ರೈತ ಸಾಲಗಾರನೂ ಅಲ್ಲ, ಸರ್ಕಾರವೇ ಬಾಕಿದಾರ. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಹೇಳ್ತಾ ಇದ್ದೇವೆ, ನೀವು ಚುನಾವಣೆಗೆ ಏನಾದರೂ ಬಂದ್ರ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ರೈತರು ಚುನಾವಣೆ ಬಹಿಷ್ಕಾರ ಮಾಡಲಿಕ್ಕೆ ಈಗಾಗಲೇ ಅನೇಕ ಹಳ್ಳಿಗಳಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇದು ನಿಮಗೆ ಎಚ್ಚರಿಕೆ ಇರಲಿ ಅಂತ ಹೇಳಿ ಸುದ್ದಿಗೋಷ್ಠಿ ಮುಖಾಂತರ ಇವತ್ತು ನಾವು ಅಖಿಲ ಕರ್ನಾಟಕ ರೈತ ಸಂಘದಿಂದ ಇವತ್ತು ನಾವು ಆಗ್ರಹವನ್ನು ಪಡಿಸುತ್ತಿದ್ದೇವೆ. ಹನುಮಂತಪ್ಪ ದಿವಿಗೇಳಿ, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು. ಜೋಡಣೆಗಳು ಮಾಡ್ತಾ ಇದ್ದಾರೆ. ರಸ್ತೆ ಜೋಡಣೆಗಳಿಂದ ಸಾಕಷ್ಟು ಅವ್ರಿಗೆ ಇನ್ಕಮ್ ಬರ್ತಾ ಇದೆ, ರೈತರಿಂದ ಅವ್ರಿಗೆ ಇನ್ಕಮ್ ಇಲ್ಲ ಅನ್ನಿಸ್ತಿದೆ. ಅದಕ್ಕಾಗಿ ನೀರಾವರಿ ಯೋಜನೆಗಳನ್ನು ಕೈಬಿಟ್ಟು ಇಡೀ ದೇಶದ ಮೂಲೆಗಳಲ್ಲಿ ರಾಜ್ಯ ಹೆದ್ದಾರಿಗಳು NH4 ರಸ್ತೆಗಳನ್ನು ಮಾಡಿ ರೊಕ್ಕನ ಲೂಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಟೆಂಡರ್ ಕೊಡ್ತಾರೆ, ಟೆಂಡರ್ದಿಂದ ರಸ್ತೆಗಳನ್ನು ಮಾಡ್ತಾರೆ. ನೀರಾವರಿ ಯೋಜನೆಗೆ ಯಾರು ಟೆಂಡರ್ ತಗೋದಿಲ್ಲ, ಯಾಕಂತಂದ್ರೆ ಹೆಚ್ಚು ನೀರಾವರಿ ಯೋಜನೆಗೆ ಮಹತ್ವ ಕೊಟ್ಟರೆ ರೈತರು ಉದ್ಧಾರ ಆಗ್ತಾರಂತ ಸರ್ಕಾರ ಕೇಂದ್ರ ಹಂಚಿಕಿರ್ಬೋದು. ಯಾಕಂದ್ರೆ ರೈತರನ್ನ ಸಾಲದಲ್ಲಿ ಇಟ್ಟು ರೈತರನ್ನ ಸಾಲದಲ್ಲಿನ ಸಾಯಿಸುವಂಥ ರೀತಿ ಎಲ್ಲ ಸರ್ಕಾರಗಳು ಮಾಡಾಕತ್ತಾವ. ಆದರೆ ಈ ಮುಂದಿನ ದಿನಗಳಲ್ಲಿ ನದಿ ಜೋಡಣೆಗಳು ಮಾಡಿದ್ರೆ ಮತ್ತು ಯಾವ ಜಿಲ್ಲೆಯಲ್ಲಿ ಹುಟ್ಟಿದಾವ, ಯಾವ ತಾಲೂಕಲ್ಲಿ ನದಿ ಹುಟ್ಟಿದಾವ ಅವರಿಗೆ ನೀರಿಲ್ಲ. ಕೃಷ್ಣಾ ನದಿ ಇಲ್ಲಿ ಹುಟ್ಟಿದೆ ಅಂತ ಕೃಷ್ಣಾ ನದಿ ನೀರನ್ನು ಸಾಕಷ್ಟು ಗ್ರಾಮಗಳಿಗೆ, ರಾಜ್ಯಗಳಿಗೆ ಹೋಗ್ತೈತಿ. ಆದರೆ ಇದೇ ಊರಿಗೆ ಒಂದು ನೀರಿನ ವ್ಯವಸ್ಥೆ ಇಲ್ಲ. ಇದೇ ರೀತಿ ಬೆಳಗಾಂ ಜಿಲ್ಲೆ ಖಾನಾಪುರ ತಾಲೂಕಾ ಮಲಪ್ರಭಾ ನದಿ ಅಲ್ಲಿ ಹುಟ್ಟಿದೆ. ಆ ನದಿ ನೀರನ್ನು ಆಲ್ಮಟ್ಟಿ ಅವರಿಗೆ ಬರ್ತದೆ. ಆ ನೀರು ಅಲ್ಲಿ ಭಾಗಕ್ಕೆ ಇವತ್ತು ಖಾನಾಪುರದಲ್ಲೇ ಬತ್ತಿ ಹೋಗಿದೆ. ಅಲ್ಲೂ ನೀರಿಲ್ಲ, ಕುಡಿಲಿಕ್ಕೂ ಇಲ್ಲ, ಜಾನುವಾರುಗಳಿಗೂ ಎದಕ್ಕೂ ಇಲ್ಲ. ಆದ್ರೆ ಮಾದಾಯಿ ನದಿ ನೀರನ್ನ ಜೋಡಣೆ ಮಾಡಿದ್ರೆ 7 TMC ನೀರು ಬಿಟ್ರೆ
ಇಡೀ 12 ತಿಂಗಳ ನದಿ ಹರಿಯುವಂಥ ವ್ಯವಸ್ಥೆ ಖಾನಾಪುರ ತಾಲೂಕಿಗೆ ಆಗ್ತದೆ. ಆ ಮಹದಾಯಿ ಹೋರಾಟ ಈಗಾಗಲೇ ಸುಮಾರು ವರ್ಷದ ಹೋರಾಟ ಮಾಡಿದ್ರು, ಯಾರು ಮಾಡ್ತಾ ಇಲ್ಲ. ಆ ಸರ್ಕಾರ ಇದೆ, ಈ ಸರ್ಕಾರ ಇದೆ ಅಂತ ಹೇಳ್ತಾರೆ. ಈ ಮೋದಿಜಿಯವರು ನೋಡ್ಬೇಕಂದ್ರೆ ರಾಜ್ಯದಲ್ಲಿ ಅವರೇ ಸರ್ಕಾರ ಇತ್ತು, ಕರ್ನಾಟಕದಲ್ಲಿನೂ ಅವ್ರದೇ ಇತ್ತು, ಮಹಾರಾಷ್ಟ್ರದಲ್ಲಿ ಅವ್ರದೇ ಇತ್ತು, ಗೋವಾದಲ್ಲಿ ಅವ್ರದೇ ಇತ್ತು. ಅವಾಗ ಮಾಡ್ಬೋದಾಗಿತ್ತು. ಈಗ ಏನು ಹೇಳ್ತಾರೆ, ಗೂಬಿ ಹೇಳ್ತಾರೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಮೇಲೆ BJP ಸರ್ಕಾರ ಇದೆ, ಆಗೋಲ್ಲ ಅಂತ ಹೇಳ್ತಾರೆ. 3 ಟ್ರಿಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾಡಲಿಲ್ಲ, ಡಬಲ್ ಇಂಜಿನ್ ಇದ್ದಾಗ ಮಾಡಲಿಲ್ಲ, ಇನ್ನು ಮುಂದೆ ಮಾಡ್ಬೇಕಂತೇಳಿ ಅವ್ರಿಗೆ ನಾವು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತೀವಿ. ನಾರಾಯಣಪುರ ಹಾಗೂ ಆಲಮಟ್ಟಿ ಎಡದಂಡೆ ಬಲದಂಡೆ ಡ್ಯಾಮಿನ 1979ರಲ್ಲಿ ಸಾಕಷ್ಟು ಜಮೀನು ಮುಳುಗಡೆ ಆಗಿತ್ತು. ರೈತರಿಗೆ ಇವತ್ತಿಗಾದರೂ ಕೂಡ ₹1 ಬೆಳೆ ಪರಿಹಾರ ಬಂದಿಲ್ಲ. ತಾಲೂಕಾ ಕೋರ್ಟ್ ಇರ್ಬೋದು, ಜಿಲ್ಲಾ ಕೋರ್ಟ್ ಇರ್ಬೋದು, LAC ಕೇಸ್, LAC ಅಪೀಲ್, ಇವತ್ತಿಗಾದರೂ ಕೂಡ ಒಂದು ಕೇಸನ್ನು ಆದೇಶ ಆಗಿಲ್ಲ. ಹಿಂಗತಿ ರೈತರಿಗೆ ಈ ಥರ ಆತಪ್ಪ ಅಂತಂದ್ರೆ ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರಿಗೆ ನಾವು ಈ ಮುಖಾಂತರದಿಂದ ನಾವು ಮನವಿಯನ್ನು ಮಾಡಿಕೊಂತೀವಿ. ಈ ಬಾಗಲಕೋಟೆ ಜಿಲ್ಲಾ ಘಟಕದ ರೈತರು ತಕ್ಷಣ ನಮಗೆ ಈ ತಾಲೂಕಾ ಕೋರ್ಟ್ ಮತ್ತು ಜಿಲ್ಲಾ ಕೋರ್ಟ್ನಾಗ LAC ಕೇಸು ಮತ್ತು LAC ಅಪೀಲ್ಗಳನ್ನು ಆದೇಶ ಮಾಡಿಕೊಡ್ರಿ ಅಂತೇಳಿ ನಾವು ಮನವಿ ಮಾಡ್ಕೊತೀವಿ. ಅದೇ ಥರ ಈ ನಮ್ಮ ಜಿಲ್ಲೆ ಒಳಗೆ ಸಾಕಷ್ಟು ತೊಂದರೆ ರೈತರಿಗೆ ಸಮಸ್ಯೆ ಐತಿ. ರೈತನ ಬಗ್ಗೆ ಮಲ್ತಾಯಿ ಧೋರಣೆ ಹೊಂದಿರುವ ಸರ್ಕಾರವನ್ನು ಹತೋಟಿಗೆ ತೆಗೆದುಕೊಳ್ಳುವ ಮಾರ್ಗಗಳನ್ನು, ಕಿರುಕುಳ ಕೊಡುತ್ತಿರುವ ಅಧಿಕಾರಿಗಳನ್ನು ನಿಯಂತ್ರಿಸುವ ಮಾರ್ಗಗಳನ್ನು ಮತ್ತು ಬೇನಾಯಿ ಕ್ಷೇತ್ರಗಳನ್ನು ದರೋಡೆ ಮಾಡುತ್ತಿರುವ ಅಧಿಕಾರಿಗಳನ್ನು ಹಾಗೂ ಕೈಗಾರಿಕಾ ಆ್ಯಂಡ್ ವಾಣಿಜ್ಯ ಕ್ಷೇತ್ರಗಳನ್ನು ನಿಯಂತ್ರಿಸುವ ಮಾರ್ಗಗಳನ್ನು ರೈತರು ಈ ಹೋರಾಟವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಸರ್ಕಾರ ಮಾಡಿದ ಕೆಟ್ಟ ಕೆಲಸಗಳನ್ನು ಸರ್ಕಾರವೇ ರದ್ದು ಮಾಡಬೇಕು. ರೈತನ ಮೇಲೆ ಹೊರಸಿರುವ ಸಾಲಗಳನ್ನು ಸರ್ಕಾರವೇ ತೀರಿಸಬೇಕು. ರೈತರ ಎಲ್ಲ ಸಾಲ ಮತ್ತು ಕಂದಾಯ ಬಾಕಿಗಳನ್ನು ಸರ್ಕಾರವೇ ತೀರಿಸಬೇಕು. ಇಷ್ಟು ದಿವಸ ನಡೆದ ಕೇಂದ್ರ ಸರ್ಕಾರದಲ್ಲಿ ರೈತ ವಿರೋಧಿ GST ಹಾಗೂ ಎಲ್ಲ ತೆರಿಗೆ ಬಾಕಿಗಳು ರದ್ದಾಗಬೇಕು ಮತ್ತು ರೈತ ಸಾಲಗಾರನಾಗದಂತೆ ಅವನ ಬೆಳೆಗಳಿಗೆ ನ್ಯಾಯವಾದ ಬೆಲೆ ಸಿಗಬೇಕು. ಅನ್ಯಾಯದ ತೆರಿಗೆಗಳು ಹಾಗೂ ರೈತರು, ಕೂಲಿ ಕಾರ್ಮಿಕರು, ಬಡವರು ಒಲ್ಲುತ್ತಿರುವ GST ಹಾಗೂ ತೆರಿಗೆಗಳನ್ನು ತೆಗೆದುಹಾಕಬೇಕು. ರಾಜ್ಯದ ಸರ್ಕಾರಿ ನೌಕರಸ್ಥರು ಹಾಗೂ ಕೂಡ ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಇರುವುದರಿಂದ ಅವರಿಗೆ 7ನೇ ವೇತನವನ್ನು ರಾಜ್ಯ ಸರ್ಕಾರದಲ್ಲಿ ಆದೇಶವನ್ನು ಜಾರಿ ಮಾಡಬೇಕೆಂದು ಸನ್ಮಾನ್ಯ ಸಿದ್ದರಾಮಯ್ಯವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಬಾಗಲಕೋಟೆ ಜಿಲ್ಲೆಯ ರೈತರ ಮನವಿ ಸುದ್ದಿಗೋಷ್ಠಿ. ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಹಾವರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಇಂದುವಾರ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷರು ಹಾಗೂ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿದ್ದು, ಶಾಲೆಯಲ್ಲಿ 1ರಿಂದ 5ರವರೆಗೆ ಮಕ್ಕಳು ಶಿಕ್ಷಣವನ್ನು ಪಡೆಯುತ್ತಿದ್ದು, 1979ರಲ್ಲಿ ಕೃಷ್ಣಾ ಭಾಗ್ಯಜಲ ನಿಗಮ ನಿಯಮಿತ ಪುನರ್ವಸತಿ ಅಧಿಕಾರಿಗಳು ಆಲಮಟ್ಟಿ ಇವರು ಶಾಲೆಯನ್ನು ನಿರ್ಮಾಣ ಮಾಡಿದ್ದು ಇರುತ್ತದೆ. 45 ವರ್ಷಗಳು ಗತಿಸಿದ ಕಟ್ಟಡಗಳು ಬೀಳುವಂತಾಗಿವೆ. ಇನ್ನುವರೆಗಾದರೂ ಸಂಬಂಧಪಟ್ಟ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಇಂದುವಾರ ಗ್ರಾಮದತ್ತ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿರುವುದಿಲ್ಲ. 1ರಿಂದ 5ನೇ ತರಗತಿ ಮಕ್ಕಳು ಕಲಿಯುತ್ತಿದ್ದು, ಸೂಕ್ಷ್ಮ ಅತಿ ಸೂಕ್ಷ್ಮ ಸ್ಥಳ ಅಂತ ಗುರುತಿಸಬೇಕು. ಈ ಶಾಲೆಯು ತುಂಬಾ ಶಿಥಿಲಗೊಂಡಿದ್ದು, ಅದೇ ಶಾಲೆಯಲ್ಲಿ ಮಕ್ಕಳು ಓದುತ್ತಿದ್ದು, ಶಾಲೆಯು ಮಗುವಿನ ಮೇಲೆ ಒಂದೇ ಕಲ್ಲು ಬಿದ್ದರೂ ಸರ್ಕಾರವೇ ನೇರ ಹೊಣೆಗಾರರು ಆಗುತ್ತಾರೆ. ಇಷ್ಟೆಲ್ಲ ಆದರೂ ಕೂಡ ಬಾಗಲಕೋಟೆ ಜಿಲ್ಲೆಯೊಳಗ ಶಿಕ್ಷಣ ಇಲಾಖೆಗೆ ಸಾಕಷ್ಟು ಸೌಲಭ್ಯ ಸರ್ಕಾರ ಕೊಟ್ಟರು ಕೂಡ ಇವತ್ತ ಒಂದೊಂದು ಹಳ್ಳಿ ಒಳಗೆ ಸಾಲಿಲ್ಲ, ಬಿಸಿ ಊಟದ ಕೋಲಿಲ್ಲ, ಬಹಳ ಸಮಸ್ಯೆ ಐತಿ. ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕೂಡಿಕ್ಯಾಟ ಯಾವುದೋ ಒಂದು ಒಳ್ಳೆಯ ಕೆಲಸ ಇಲ್ಲಿ ಮಾಡಿಲ್ಲ. ಈಗ ಇವತ್ತಿನ ದಿವಸ ಮೆಣಸಿನಕಾಯಿ ಬೆಳೆತಕ್ಕಂಥ ಬೆಳೆಗಳಿಗೆ ನಿಶ್ಚಿತ ಬೆಲೆ ನೀಡಬೇಕು ಹಾಗೂ ನರೇಗಾ ಯೋಜನೆಯಲ್ಲಿ ಕೃಷಿ ಹೊಂಡ ಹಾಗೂ ಡ್ಯಾಂಗಳನ್ನು ನಿರ್ಮಿಸುವ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನರೇಗಾ ಯೋಜನೆಯನ್ನು ತೆಗೆದು ಹಾಕಬೇಕು. ರೈತರ ಹೊಲಗಳಿಗೆ ನಿಮ್ಮ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ನೀವೇ ಕೃಷಿ ಹೊಂಡವನ್ನು ನಿರ್ಮಿಸಬೇಕು. ನರೇಗಾ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಸುಮ್ಮನೆ ಹೋಗಿ ಹಳ್ಳದಲ್ಲಿ ಹಾಗೂ ಆ ಸರ್ವೆ ನಂಬರ್ನಲ್ಲಿ ಜಮೀನುಗಳಲ್ಲಿ ಕೆಲಸ ಮಾಡಲು ಹೋಗಿ ವೇಳೆಯನ್ನು ವಿನಾಕಾರಣ ವ್ಯರ್ಥ ಮಾಡುತ್ತಾರೆ. ಆದ ಕಾರಣ ನರೇಗಾ ಕೆಲಸ ಮಾಡುವ ಫಲಾನುಭವಿಗಳು ಮರಣವನ್ನು ಹೊಂದಿದ್ದರೂ ಕೂಡ ಅವರ ಖಾತೆಗೆ ನೇರವಾಗಿ ಹಣ ಜಮಾ ಆಗುತ್ತಿದೆ. ಆದ ಕಾರಣ ನರೇಗಾ ಕೆಲಸಗಳು ರೈತರಿಗೆ ಹಾಗೂ ಸರ್ಕಾರಕ್ಕೆ ಅನ್ಯಾಯ ಆಗುತ್ತಿದ್ದು, ತಕ್ಷಣ ಇದನ್ನು ತೆಗೆದು ಹಾಕಬೇಕೆಂದು ತಮ್ಮಲ್ಲಿ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘ ಬಾಗಲಕೋಟೆಯವರು ವಿನಂತಿ ಮನವಿ ಮಾಡಿಕೊಂಡರು. ಇಷ್ಟೆಲ್ಲ ಆದರೂ ಕೂಡ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನೊಳಗ ಏನ್ ಸಮಸ್ಯೆ ಆಗೈತಪ್ಪ ಅಂತಂದ್ರ, ಜಿಂದಲಿ ನೀರು ಹೋದ್ರ ಕೃಷ್ಣಾ ನದಿಯಿಂದ ಇಲ್ಲಿರುವ ಜನಪ್ರತಿನಿಧಿಗಳು ಅವರಾದ್ರೂ ಅಷ್ಟ ಇವರಾದ್ರೂ ಅಷ್ಟ, ನಾ ಯಾರಿಗೂ ಏನು ಹೇಳಕ್ ಹೋಗುದಿಲ್ಲ.
ಇಲ್ಲಿರುವ ಸಂಘಟನೆಗಳು ಅವರಿಗೆ ಒತ್ತನ್ನು ಕೊಟ್ಟು ಇವತ್ತ ನೀರು 3 ತಿಂಗಳಷ್ಟೇ ನೀರು ಒಯ್ಯದಂತ ಇದ್ರು ಕೂಡ ಇವರು ಈ 12 ತಿಂಗಳನ್ನು ಕೂಡ ನೀರು ಒಯ್ತಾರಪ್ಪ ಅಂತಂದ್ರ ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರಾಜ್ಯದಿಂದ ಬಂದು ಕೇಟ ಇದನ್ನ ಇಲ್ಲೇ ಬಂದು ಎನ್ಕ್ವೈರಿ ಮಾಡಬೇಕು. ಇಲ್ಲಪ್ಪ ಅಂತಂದ್ರ ನಾವು ಮುಂಬರುವ ದಿನಗಳೊಳಗಾಗಿ ಈ ಇಲೆಕ್ಷನ್ ಮುಗಿದ ನಂತರ ನಾವು ಉಗ್ರ ಹೋರಾಟ ಮಾಡಬೇಕಾಗತ್ತ ಬಾಗಲಕೋಟೆ ಜಿಲ್ಲಾ ಕಚೇರಿ ಮುಂದಂತ ಈ ಸಂದರ್ಭದೊಳಗೆ ಹೇಳುತ್ತಾ, ನೀವು ಯಾವುದೇ ಒಂದು ಇದು ಮಾಡ್ಬೇಕಾದ್ರೂ ಕೂಡ ನಿಮ್ಮ ಇದನ್ನ ಇಟ್ಕೊಂಡು ಮಾಡ್ರಿ. ಅಧಿಕಾರಿಗಳು ಯಾರ ಮಾತನ್ನು ಯಾರು ಏನು ಕೇಳಬೇಡ್ರಿ. ರೈತರು ನೋಡ್ರಿ, ನೀವು ಒಬ್ರು ರೈತರ ಮಕ್ಕಳದಿರಿ, ರೈತರಿಗೆ ಕೆಲಸ ಮಾಡಿ ಕೊಡ್ರಿ. ಅಂದ್ರೆ ನಿಮಗೂ ಒಂದು ನಾವು ರೈತರ ಮಗ ಇದೀವಪ್ಪ, ರೈತರ ಮಕ್ಕಳು ಬಂದ್ರೆ ಕೆಲಸ ಮಾಡಿವಿ ಅಂತೇಳಿ ನಿಮಗೂ ಒಂದು ಇದು ಆಗೈತಿ. ಅದೇ ತರ ಲೋಕಾಪುರ ಮತ್ತು ಕಲಾದಗಿ ಭಾಗದೊಳಗ ಸಾಕಷ್ಟು ಹಣ್ಣಿನ ಮರಗಳು ಬೆಳೆಯುವುದರಿಂದ ಸಾಕಷ್ಟಲ್ಲೇ ತೊಂದರೆ ಆಗೈತಿ ಆ ಗಿಡಗಳಿಗೆ. ಆದಷ್ಟು ಬೇಗನೆ ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರು ಒತ್ತು ಕೊಡ್ಬೇಕಾಗತ್ತ. ಅಲ್ಲೇ ನೋಡ್ರಿ, ಈಗ ಬೆಳೆ ಪರಿಹಾರ ಇವತ್ತಿಗೂ ₹1 ಹಾಕಿಲ್ಲ ನಮ್ಮ ಜಿಲ್ಲೆ ಒಳಗ ಸರ್ಕಾರ. ತಕ್ಷಣ ಇದನ್ನ ಮಾಡ್ರಿ. ಮತ್ತೆ ಕೇಂದ್ರ ಸರ್ಕಾರದೊಳಗ ನೋಟ್ ಬ್ಯಾನ್ ಮಾಡಿದ್ರಿ, ಆರ್ಥಿಕ ಪರಿಸ್ಥಿತಿ ಬಹಳ ತೊಂದರೆ ಆಯ್ತು ಇಲ್ಲೇ ನಮ್ಮ ರಾಜ್ಯದೊಳಗ. ಅದೇ ತರ ಈಗ ಇಷ್ಟು ಎಲ್ಲ ಮಾಡಕತ್ತಿರಪ್ಪ ಅಂತಂದ್ರ ಈ ಬಡವರು ಇದನ್ನ ನೋಡಿಲ್ಲ ಅಂದ್ರೆ ಸಂಸದರ ನಮ್ಮ ಜಿಲ್ಲೆಯ ಸಂಸದರು ಎಲ್ಲೆದರ ಸಂಸದರಂತ ರೈತರು ಹೋಗಿ ಅವರು ಭವನ ಕೇಳಕ್ ಹೋದ್ರ ಅವ್ರು ದೆಹಲಿಗೆ ಹೋಗ್ಯಾರ ಅಂತ ಹೇಳ್ತಾರ. ದೆಹಲಿಗೆ ಹೋಗ್ಯಾರ ಅಂತ ಹೇಳಿದ್ರೆ ಅವ್ರು ಮನಿ ಒಳಗೆ ಇರ್ತಾರ. ಅದಕ್ಕೋಸ್ಕರ ನೀವು ಅಮೂಲ್ಯವಾದ ರತ್ನವನ್ನು ಕೇಳಾಕ ಏನು ನಮ್ಮ ರೈತ ಮನಿ ಬಾಗಿಲಿಗೆ ಬರ್ತೀರಿ. ನಾವು ಹೇಳ್ತೀವಿ, ನಾವು ಹೊಲದಾಗದೀವಿ, ನಾವು ಮನ್ಯಾಗಿಲ್ಲ ಅಂತ ನಾವು ಹೇಳ್ತೀವಿ ನಿಮಗೂ ಕೂಡ. ಅದಕ್ಕೋಸ್ಕರ ಯಾವುದೇ ತರ ಇದನ್ನ ಮಾಡ್ಬೇಕಾದ್ರ ಹಿಂದೂಸ್ತಾನವು ಎಂದೂ ಮರೆಯದು ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದು ಬಡವರ ಕಂಬನಿ ವಹಿಸುವ ನಾಯಕ ನೀನಾಗು. ಯಾವತ್ತು ಬಡವರ ಈ ದೇಶದ ಬಡವರ ಕಣ್ಣೀರನ್ನು ಒರೆಸುವ ನಾಯಕ ನೀನಾಗಲಿಲ್ಲ. ನರೇಂದ್ರ ಮೋದಿ ಅವರೇ, ನೀವು ಆಗಲಿಲ್ಲ ಅಂತ ನಾ ಹೇಳುತ್ತಾ, ದ ಗೋರ್ಮೆಂಟ್ ಈಸ್ ಗುಡ್. ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಯಾವುದೇ ಕೆಲಸ ಮಾಡಿದ್ರು ರೈತರಿಗೆ ಇವತ್ತ ಏನೋ ಒಂದು ಇದನ್ನು ಕೊಟ್ಟರು ಕೂಡ ಬಡ್ಡಿ ಮನ್ನಾ ಮಾಡ್ಯಾರ. ಇವತ್ತು ಏನೋ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು ಕೂಡ ಇವತ್ತ ರೈತರಿಗೆ ಒಂದು ಮೆಸೇಜ್ ಕೊಟ್ಟಾರ. ಈ ರಾಜ್ಯದೊಳಗೆ ಈ ದೇಶದೊಳಗೆ ತುಂಬಾ ಅನ್ಯಾಯ ಮಾಡ್ಯಾರ ನರೇಂದ್ರ ಮೋದಿ ಅವರು ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್.